ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಚಂದ್ರಮೋಹನ್ ಅಂತ. ಓಕೆ. ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಸೊಪ್ಪು ಹಾಕ್ತಾ ಇದ್ದಾರೆ. ಏನಾಗಿತ್ತು, ಏನು ವಿಚಾರ ಇತ್ತು ಅನ್ನೋದು ಇಬ್ಬರಿಗೂ ಗೊತ್ತಿದೆ ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ. ಸೊ ನಿಮಗೆ ಯಾರು ಆಗಬೇಕು? ಸಿದ್ದರಾಮಯ್ಯ ಅವ್ರು ಇರಬೇಕಾ? ಮೇಡಮ್, ಯಾರೇ ಆದ್ರೂ ಈ ಕಾಂಗ್ರೆಸ್ಸಿಂದ ಏನು ಇದಾಗ್ತಾ ಇಲ್ಲ. ಬೇಸಿಕಲಿ ಏನಾಗ್ತಾ ಇದೆ ಅಂದರೆ, ಈ ನೋಡಿ ಈ ಖಾತಾ ಮಾಡ್ತಾ ಇಲ್ಲ, ಅಥವಾ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದಾರೆ. ಸೊ ಫ್ರೀ ಗ್ಯಾರಂಟಿ ಇದರಿಂದ ಏನು ಯೂಸ್ ಇಲ್ಲ ಜನಕ್ಕೇನು ತುಂಬ ಪ್ರಾಸೆಸ್ ಎಲ್ಲ ಲೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅಂತ ಇದಿಲ್ಲ. ಬಟ್ ಅವರು ಆ್ಯಕ್ಚುಲಿ ಪ್ರಾಮಿಸ್ ಮಾಡಿದರೆ ಕೊಡಬೇಕಾಗಿತ್ತು. ಏನು ಅದು ಅಷ್ಟು ಐಡಿಯಾ ಇಲ್ಲ. ಓಕೆ. ಈಗ ಹೆಂಗಾಗೋಗಿದೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಸುದ್ದಿ ಇತ್ತು. ಸೊ ಆ ಕ್ರಾಂತಿಯ ಬಿರುಗಾಳಿನ ಇದು ಅಂತ ಮೇ ಬಿ ಇರ್ಬೋದು ಮೇಡಮ್. ಅದು 2.5 years ಅದು ಏನು ಪವರ್ ಶೇರಿಂಗ್ ಅಂತ ಹೇಳ್ತಾ ಇದ್ರು. ಸೊ ಅದೇನಾರು ಆಗ್ತಾ ಇರ್ಬೋದೇನೋ. ಸೊ ಹಂಗಾದ್ರೆ ನಿಮ್ಗೆ ಯಾರು ಆಗಬೇಕು ಈಗ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಒಂದು ಗುಂಪು ಹೋಗಿ ಬಂತು, ಇನ್ನೊಂದು ಗುಂಪು ಹೋಗ್ತಾ ಇದೆ. ಸೊ ಹಿಂಗಿರ್ಬೇಕಾದ್ರೆ ಒಕ್ಕಲಿಗರ ನಾಯಕರೆಲ್ಲ ಸೇರ್ಕೊಂಡು ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥ ಊಹಾಪೋಹ ಇದೆ. ಓಕೆ, ಮೇ ಬಿ ಇರ್ಬೋದು ಮೇಡಮ್. ಅದು ಏನಾಗುತ್ತೆ ಅಂತ ಇನ್ನು ಹೈಕಮಾಂಡ್ ಅದೇನು ನಿರ್ಧಾರ ಮಾಡ್ತಾರೆ ಅನಿಸುತ್ತೆ. ಬಟ್ ಸುಮ್ಮನೆ ಜನರದ್ದು ಇವನ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಮಾಡ್ದಂಗೆ ಅಟ್ಲೀಸ್ಟ್ ಬೇಗ ಏನಾದರೂ ಸ್ವಲ್ಪ ಕಾಮಗಾರಿಗಳು ಆ ಥರದ್ದೆಲ್ಲ ನೋಡಿಕೊಂಡು ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ 2.5 years ವೇಸ್ಟ್ ಆಯಿತು. ಇನ್ನು ಮತ್ತೆ ಅಗೇನ್ 2.5 years ವೇಸ್ಟ್ ಮಾಡೋದಕ್ಕಿಂತ ಏನೋ ಪ್ರೋಗ್ರೆಸಿವ್ ಆಗಿ ಏನಾದರೂ ಅಡ್ಮಿನಿಸ್ಟ್ರೇಷನ್ ಕೊಟ್ಟರೆ ಅಟ್ಲೀಸ್ಟ್ ಕರ್ನಾಟಕ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ ಸರ್ ನಿಮ್ಮ ಹೆಸರು? ರಾಜು ಅಂತ. ಸೊ ರಾಜು ಅವರೇ, ಇವಾಗ ಆಲ್ರೆಡಿ ಗೊತ್ತಿದೆ ನಿಮಗೆ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತಿದೆ ರಾಜ್ಯದಲ್ಲಿ ಅಂತ. ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಯಾರು CM ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸ್ಟೇಟ್ ಏನು ಡೆವಲಪ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಇವಾಗ ನಾನು 2.5 ವರ್ಷ, ನೀವು 2.5 ವರ್ಷ ಅನ್ನೋದಕ್ಕನ್ನು ಇರೋರನ್ನ ತೆಗೆದು ಇನ್ನೊಬ್ರು ಕೂತ್ಕೊಳ್ಳೋದೆ ಅಂದರೆ ಸರಿ ಹೋಗಲ್ಲ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಜನ ನಮ್ಮ ಮನೇಲಿ ಮಲಗಿದ್ರೂ ಕರ್ಕೊಂಬಂದು CM ಮಾಡ್ತಾರೆ, PM ಮಾಡ್ತಾರೆ. ಇವಾಗ ಮೋದಿ ಅವರು PM ಆಗಿಲ್ವಾ? ಅವನೇನು ಯಾರು ಕರ್ಕೊಂಬಂದಿಲ್ಲಲ್ಲ, ಹಾರ್ಡ್ ವರ್ಕ್ ಮಾಡಿದ್ರು ಬಂದರು. ಅದನ್ನಿಂದ ಇನ್ನೊಬ್ಬರು ಸೀಟಲ್ಲಿರೋವನ್ನ ತೆಗೆದು ನಾನು ಹಾಕ್ತೀನಿ ಅನ್ನೋದು ಅದು ಎಷ್ಟು ಸರಿ ಅನ್ನೋದು ಬೇಕಾಗಿಲ್ಲ. ಯಾರಿಗೋ ಏನೋ ಹೇಳಿರ್ಬೋದು. ಇವಾಗ ಒಂದು ಗೌರ್ಮೆಂಟ್ ಬರಬೇಕು ಅಂತಂದರೆ ಹೈಕಮಾಂಡ್ ಏನೋ ಹೇಳಿರುತ್ತೆ, ನೀವು ಕಷ್ಟಪಟ್ಟು ಮಾಡಿ, ನೀವು ಈ ಥರ ಮುಂದಕ್ಕೆ ಬನ್ನಿ, ನಾವೇನೋ ಪ್ರಾಮಿಸ್ ಮಾಡಿರೋದು ನಿಮ್ಗೆ ಮಾಡಿಕೊಡ್ತೀವಿ ಅಂತ. ಬಟ್ ಅದನ್ನಿಂದನೇ ಇನ್ನೊಬ್ಬರು ಊಟ ಕಿತ್ಕೊಳ್ಳೋದಂತೂ ನಮ್ಗೆ ಸರಿ ಹೋಗಲ್ಲ. ಪ್ಲಸ್ ಏನಂದರೆ ಜನಕ್ಕೆ ಇದನ್ನಿಂದ ಏನು ಉಪಯೋಗ ಇಲ್ಲ. ಇದರಿಂದ ಜನ ಏನೋ ಲಾಭ ಪಟ್ಟಿದ್ದೇನಿಲ್ಲ. ನಮ್ಮ ಸ್ಟೇಟ್ ಹಿಂದಕ್ಕೆ ಹೋಗ್ತಾ ಇದೆ ಹೊರತು ಮುಂದಕ್ಕೆ ಬರ್ತಾ ಇಲ್ಲ. ಇವಾಗ ಏನು ಬೇಡ, ಗ್ಲೋಬಲ್ A1 ಅಂತ ಮಾಡಿದ್ರು. ಅದು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬರಬೇಕಾಗಿತ್ತು. ಎಷ್ಟು ಜನ ಬದುಕಿರೋರು? ನನ್ನ ಪ್ರಕಾರ ಒಂದು 50,000 ಜನ ಆಗಿದ್ದರೆ 5 ಲಕ್ಷ ಜನ ಬದುಕಿರೋರು. ಅದನ್ನು ಫೋಕಸ್ ಮಾಡಿ ಅಂದರೆ, ನನಗೆ ಅವ್ರು ಸೀಟ್ ಬಿಟ್ಕೊಟ್ಟಿಲ್ಲ, ಇವರು ನನಗೆ ಅದಕ್ಕೆ ಬಿಟ್ಕೊಟ್ಟಿಲ್ಲ. ಯಾಕೆ ಬೇಕು ಇದು? ವೋಟ್ ಮಾಡೋವಾಗ ವೋಟ್ ಮಾಡಿ ನಾವು ನಿಮ್ಗೆ ಒಳ್ಳೇದು ಮಾಡ್ತೀವಿ ಅಂತಾರೆ. ಏನಕ್ಕೆ ಉಪಯೋಗ? ಇದರಿಂದ ಏನು ಯೂಸ್ಫುಲ್? ಒಬ್ರಿಗೆ ಏನು ಒಳ್ಳೇದು ಮಾಡಿದ್ದು ಏನಿಲ್ಲ. 2.5 ವರ್ಷ ಏನು ಡೆವಲಪ್ಮೆಂಟ್ ಇದೆ? ಒಂದು ಕಂಪ್ನಿ ಬಂತಾ? ಒಂದು ಸ್ಟೇಟ್ ಡೆವಲಪ್ ಆಯಿತಾ? ಇಲ್ಲ. ನೀವು BBMPಗೆ ಹೋಗಿ, ಗ್ರೇಟ್ ಬ್ಯಾಂಗ್ಳೂರ್ ಅಂತ ಮಾಡಿದ್ದಾರೆ, ಅಲ್ಲಿ ಸರ್ವರೇ ಇರಲ್ಲ. 4 ದಿವಸ ಹೋದರೆ ಸರ್ವರ್ ಇರಲ್ಲ. ಟ್ಯಾಕ್ಸ್ ಕಟ್ಟಿಸ್ಕೊಳ್ಳಲ್ಲ. ಒಂದು 700 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಅವ್ರಿಗೆ 500 ರೂಪಾಯಿ ಕೊಟ್ರೇ, ಇಲ್ಲಾಂದರೆ ಆ ಆ್ಯಪೇ ಓಪನ್ ಆಗೋಲ್ಲ. ಯಾಕೆ ಬೇಕು ಇವೆಲ್ಲ? ನಮಗೇನಂದರೆ ಸ್ಟೇಟ್ ಡೆವಲಪ್ ಆಗಬೇಕು, ಒಳ್ಳೇದಾಗಬೇಕು. ಬ್ಯಾಂಗ್ಳೂರು ನೋಡಿ, SM ಕೃಷ್ಣ ಅವರು ಮಾಡಿದ್ರು ಲಾಸ್ಟು 20 years ಬ್ಯಾಕು. SM ಕೃಷ್ಣ ಇವಾಗಲೂ ನೆನೆಸ್ಕೊತೀವಿ. ಇವಾಗ 20 years ಬ್ಯಾಕು SM ಕೃಷ್ಣ ಅವ್ರು ಮಾಡಿದ್ರು. ನಮ್ಮ ಸ್ಟೇಟ್ ಎಲ್ಲರೂ ಇಡೀ ವರ್ಲ್ಡೇ ಬ್ಯಾಂಗ್ಳೂರು ಅನ್ನತ್ತೆ. ಆ ಥರ ಉದ್ಧಾರ ಮಾಡಿ ಅಂದರೆ, ನನಗೆ ಅವ್ರು ಸೀಟ್ ಬಿಟ್ಕೊಟ್ಟಿಲ್ಲ, ಇವರು ಇದು ಮಾಡಿಲ್ಲ. ಏನಕ್ಕೂ ಇದರಿಂದ ಉಪಯೋಗ ಏನು? ನೆಕ್ಸ್ಟ್ ನಮ್ಮ ಜನ್ರೇಷನ್ನು ಇನ್ನು 2-3 ಜನ್ರೇಷನ್ ಬರಬೇಕು ಅಂದರೆ, ಇವಾಗ ನಾವೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂದರೆ SM ಕೃಷ್ಣ ಹೆಸರು ಹೇಳ್ತೀವಿ. ಪಾರ್ಟೀಸ್ನ ಇಂಪಾರ್ಟೆಂಟ್ ಅಲ್ಲ, ಯಾವ ಪಾರ್ಟಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನಾವು ಬೆಂಗಳೂರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಚೆನ್ನಾಗಿದ್ದೀವಿ ಅಂದರೆ ಪ್ರತಿಯೊಬ್ಬ ಜನನೂ SM ಕೃಷ್ಣ ಹೆಸರು ಹೇಳ್ತೀವಿ. ಇಲ್ಲಾಂದರೆ ಬೆಂಗಳೂರು ಯಾರು ನೋಡ್ತಾಯಿದ್ರು ಅಲ್ವಾ? ಅದೇ ಥರನೇ ಸ್ಟೇಟ್ ಡೆವಲಪ್ ಆಗಬೇಕು. ಯಾವುದು ಡೆವಲಪ್ಮೆಂಟು ಯಾರು ಮಾಡ್ತಾಯಿದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಫಸ್ಟ್ ಈ ಫ್ರೀ ಗ್ಯಾರಂಟಿ ಅನ್ನೋದು ತೆಗೆದ್ರೆ ಸ್ಟೇಟ್ ಉದ್ಧಾರ ಆಗುತ್ತೆ. ಇವಾಗ ಅವ್ರು ಪ್ರಾಮಿಸ್ ಮಾಡಿದ್ರು, ಇವ್ರು ಪ್ರಾಮಿಸ್ ಮಾಡಿದ್ರೆ ಆಯಿತು. ಇವಾಗ ನಾಳೆ ಕೊಟ್ಟರು 2.5 ವರ್ಷಕ್ಕೆ ಡೆವಲಪ್ ಆಗ್ಬಿಡುತ್ತಾ? ಏನಾಗಲ್ಲ. ಇದೇ ಇನ್ನೂ ಹಿಂದಕ್ಕೆ ಹೋಗುತ್ತೆ ಅಷ್ಟೇ. ಅದೆಲ್ಲ ಬೇಕಾಗಿಲ್ಲ. ಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ, ಕಚ್ಚಾಡ್ಕೊಳ್ಳೋದು ಬಿಟ್ಟು ಜನಗಳನ್ನು ಉದ್ಧಾರ ಮಾಡಿ ಅಂತ ಹೇಳ್ತಿದ್ದೀರಾ. ಏನು ನೀವೇ ಹೇಳಿ ಮೇಡಮ್. ಈಗ ನೀವೇ ಇಂಟ್ರ್ಯೂ ಮಾಡ್ತಾಯಿದ್ದೀರಾ, ಎಷ್ಟೊಂದು ಜನ ಇಂಟ್ರ್ಯೂ ಮಾಡಿ 2.5 ವರ್ಷಕ್ಕೆ ಏನು ಮಾಡಿದ್ದಾರೆ ಹೇಳಿ? ಮೊನ್ನೆ ನಾನೇ ಬಿದ್ದು ಕಾಲು ಕೈ ಮುರ್ಕೊಂಡಿದ್ದೀನಿ.
ಮೊನ್ನೆ ನಾನೇ ಬಿದ್ದು ಕಾಲು ಕೈ ಮುರ್ಕೊಂಡಿದ್ದೀನಿ. ಏನು ಇದರಿಂದ ಉಪಯೋಗ ಏನು? ಎಸ್ ಎಂ ಕೃಷ್ಣ ಮಾಡಿರೋ ಡೆವಲಪ್ಮೆಂಟು ಜಸ್ಟ್ 2% ಆಗಿಲ್ಲ ಅಲ್ವಾ? ಇವಾಗ ನೀವು ನಾವು ಎಲ್ಲರೂ ಬದುಕ್ತಾ ಇದ್ದೀವಿ ಅಂದರೆ ಬೆಂಗಳೂರು ಅಂದರೆ ಇಡೀ ಒಳ್ಳೆ ಹೇಳುತ್ತೆ. ಮೊನ್ನೆ ಗ್ಲೋಬಲ್ ವಿಲೇಜ್ A1 ಕಂಪನಿ ಚಂದ್ರಬಾಬು ನಾಯ್ಡು ಮಗ ಎಳ್ಕೊಂಡು ಹೋಗ್ಬಿಟ್ಟ. ನಾವೇನು ಮಾಡ್ತಾಯಿದ್ವಿ ಇಲ್ಲಿ? ಅದನ್ನು ನೋಡಿ, ಅದು ಬಿಟ್ಬಿಟ್ಟು ಅವ್ರು ಚೇರ್ ಕೊಟ್ಟಿಲ್ಲ, ಇವನು ಸೀಟ್ ಕೊಟ್ಟಿಲ್ಲ ಅಂದರೆ ನೀವು ಕಷ್ಟಪಟ್ಟು ಮಾಡಿದ್ರೆ ಮುಂದಕ್ಕೆ ಬರ್ತೀರಾ? ಇವಾಗ ಆಯಿತು, ಅದನ್ನು ಗ್ಲೋಬಲ್ ವಿಲೇಜ್ ನಾನು ಮುಂದೆ ಇದ್ದೀನಿ, ನಾನು ತಂದು ಕೊಡ್ತೀನಿ ಅಂತ ಕೊಡ್ಬೋದಾಯ್ತಲ್ಲ ಇಲ್ಲಿ. ಅದೇ 50,000 ಜನ ವರ್ಕರ್ ಆಗಿದ್ದಿದ್ರೆ 5 ಲಕ್ಷ ಜನ ಬದುಕಿರೋರು. ಅದು ಬಿಟ್ಬಿಟ್ಟು ಇವಾಗ ಇದರಿಂದ ಯೂಸ್ಫುಲ್ ಏನಿಲ್ಲ. ಈಗ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾಯಿದ್ದಾರೆ. ಪ್ರಾಮಿಸ್ ಮಾಡಿದ್ರೋ ಬಿಟ್ಟರೋ, ಮಾಡಿದ್ದಿದ್ರೆ ಮತ್ತೆ ರಾಹುಲ್ ಗಾಂಧಿ ಅವರು ಹೇಳ್ಬೋದಲ್ಲ, ಮಾಡಿದ್ದೀನಿ ಬಿಟ್ಕೊಡು ಅಂತ ಅವ್ರು ಏನು ಹೇಳ್ತಾ ಇಲ್ಲಲ್ಲ ಅವ್ರೇನು. ಮತ್ತು ಇರೋರ್ದು ಕಿತ್ತುಬಿಟ್ಟು ನಾವು ಕೂತ್ಕೊಳ್ಳೋದು ಅದೇನು ಸರಿ ಹೋಗಲ್ಲ. ಬಟ್ ಅದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು? ಡೆವಲಪ್ಮೆಂಟ್. ಅದು ಏನಿಲ್ವೇ? 2.5 ವರ್ಷ ಸಿದ್ದರಾಮಯ್ಯನೇ ಇಟ್ಕೊಳ್ಳೋಣ. ಏನು ಮಾಡಿದ್ದಾರೆ? ಗುಂಡಿಗಳು ಮಾಡಿಟ್ಟಿದ್ದಾರೆ. ಇದೇ ಇನ್ನೊಂದು ಕಂಟಿನ್ಯೂ ಆದರೆ ನಾವು ಆಲ್ರೆಡಿ 10 ಇಯರ್ಸ್ ಬ್ಯಾಕ್ ಹೋಗಿದ್ದೀವಿ. ಬೆಂಗಳೂರು ನೋಡಿದ್ದೀರಲ್ಲ ಮೇಡಮ್, ಇನ್ನೂ 10 ಇಯರ್ಸ್ ಬ್ಯಾಕ್ ಹೋಗ್ತೀವಿ. ಡಿಮಾನಿಟೇಷನ್ ಎಲ್ಲ GSTಯಿಂದ ಡಿಮಾನಿಟೇಷನ್ನು ಇದರಿಂದ ಎಲ್ಲದು ಬ್ಯಾಕ್ಔಟ್ ಆಗಿದೆ. ಏನು ಇದು ಯೂಸ್ಫುಲ್ ಇಲ್ಲ. ಸೊ ಇನ್ನು ಫ್ಯೂಚರಲ್ಲಿ ಏನಾಗುತ್ತಾ ಗೊತ್ತಿಲ್ಲ. ಎಲ್ಲ ಟ್ಯಾಕ್ಸು ಸಿಕ್ಕಾಪಡೆ. ನಾವು ಹೋಗ್ಬೇಕು ಆಂಧ್ರಾಗೆ UP ನೋಡಿ, UP ಬಿಹಾರ್ ನೋಡಿ ಯಾಕೆ ಡೆವಲಪ್ ಆಗ್ತಾ ಇದೆ? ಅಲ್ಲೆಲ್ಲ ಎಜುಕೇಟೆಡ್ ಕಡಿಮೆ. ನಮ್ಮ ಕರ್ನಾಟಕದಲ್ಲಿ ಎಜುಕೇಷನ್ ಜಾಸ್ತಿ ಅಂತಾರೆ. ಏನು ಉಪಯೋಗ? ಏನು ಡೆವಲಪ್ ಆಗಿದೆ? ಎಸ್ ಎಂ ಕೃಷ್ಣ ಮಾಡಲಿಲ್ಲ ಅಂದಿದ್ರೆ ಬೆಂಗಳೂರು ಇವತ್ತಕ್ಕೆ ಏನಿಲ್ಲ. ಅದಕ್ಕೆ ಅದನ್ನು ಡೆವಲಪ್ ಮಾಡಬೇಕು ಹೊರ್ತು ಅವ್ರು ಚೇರ್ ಬಿಟ್ಟು ಕೊಟ್ಟಿಲ್ಲ, ಈ ಚೇರ್ ಬಿಟ್ಕೊಳ್ಳಿ, ಅವ್ರವ್ರ ಸ್ವಾರ್ಥಿಗಳಿಗೆ ಸ್ಟೇಟ್ ಹಾಳಾಗೋಗ್ತಾ ಇದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.